ದೆಹಲಿ ಜಂತರ್ ಮಂತರ್ ಒಳಗ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ 20 ದಿವಸ ಕಂಪ್ಲೀಟ್ ಆಗತ್ತೆ. ಮತ್ತು ಇದ ತಿಂಗಳ 20ನೇ ತಾರೀಕಿಗೆ ಒಂದು ಕರೆಯನ್ನು ಕೊಟ್ಟಾರ. ದೇಶಾದ್ಯಂತ ಎಲ್ಲರೂ ಬರ್ರಿ, ಈ ಪ್ರತಿಭಟನೆಗೆ ಭಾಗಿಯಾಗ್ರಿ. ಯಾಕೆ ಅವತ್ತಿನ ದಿವಸ ವಿಶೇಷವಾಗಿ ಕೊಟ್ಟಾರ ಅಂದ್ರೆ, ಕೇಂದ್ರದೊಳಗ ಕಲಾಪ ಚಾಲು ಆಗುತ್ತೆ ಮೊದಲನೇ ದಿನ ಅನ್ನೋ ಸ್ಟೈಲ್ ಒಳಗ ಅವರು ಕರೆ ಕೊಡ್ತಾರ. ಈ ಕರೆ ಕೊಡೋದಕ್ಕೂ ಮತ್ತೆ ಅವರು ಅಸ್ವಸ್ಥ ಆಗಿರ್ತಾರ, ಅಂದ್ರೆ ದೈಹಿಕವಾಗಿ ಪೂರ ಅವ್ರೇನು ಕುಗ್ಗಿ ಹೋಗ್ಯಾರ, ಇಳಿದು ಬಿಟ್ಟಾರಲ್ಲ. ಒಬ್ಬ ವ್ಯಕ್ತಿ ಈ ತರ ಕುಗ್ಗಬಾರದು. ಅವರು ಮೋಸ್ಟ್ಲಿ ಹೆಚ್ಚು ಕಡಿಮೆ ಏನಾದ್ರೂ ಏನ್ ಮಾಡ್ತೀರಿ ಅಂತ ಹೇಳಿ ಕೋರ್ಟ್ ಅವ್ರಿಗೆ ಸರಿಯಾಗಿ ಕ್ರಮ ನಿಗರಾಣಿ ಇಡ್ರಿ, ಅಂದ್ರೆ ಅವ್ರ ಮೇಲೆ ಡಾಕ್ಟರ್ಸ್ ಆಗ್ಬೋದು, ಸಂಬಂಧಪಟ್ಟವರಾಗ್ಲಿ, ಕಾಳಜಿ ಮಾಡ್ರಿ, ಅವಾಗವಾಗ ನೋಡ್ತೀರಿ, ಸಾಧ್ಯ ಆದ್ರ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಕ್ ಆಗತ್ತಾ ನೋಡ್ರಿ ಅಂತಾನು ಒಂದು ಸ್ಟೈಲ್ ಒಳಗ, ಅಂದ್ರೆ ಇಲ್ಲಿ ಮಾನವ ಹಕ್ಕು ಮೊಟಕು ಆಗಲಾರ್ದನ ಅವ್ರಿಗೆ ಏನ್ ಮಾಡಕ್ ಸಾಧ್ಯ ಅಂತ ಅನ್ನೋ ಸ್ಟೈಲ್ ಒಳಗ ಕೋರ್ಟ್ನು ಹೇಳಿರ್ತೈತಿ. ಒಬ್ರು ಅರ್ಜಿ ಹಾಕಿರ್ತಾರ, ಇವರು ಇನ್ನೇನು ಮತ್ತೆ ಕೊಲ್ಯಾಪ್ಸ್ ಆದ್ರೆ ಏನ್ ಮಾಡ್ಬೇಕು ಅನ್ನೋ ಸ್ಟೈಲ್ ಒಳಗ ಅರ್ಜಿ ಹಾಕದಾಗ ಅದಕ್ಕೆ ಕೋರ್ಟ್ ಉತ್ತರ ಕೊಡುತ್ತೆ. ಕೇಂದ್ರ ಸರ್ಕಾರಕ್ಕ ಇಷ್ಟ ನೆಪ ಬೇಕಾಗಿತ್ತು ಕೇಂದ್ರ ಸರ್ಕಾರಕ್ಕ ದಿಢೀರ್ ಅಂತ ಹೇಳಿ ಒಂದು ಫೋರ್ಸ್ ಬರ್ತಾ ಸೋನಂ ವಾಂಗ್ಚುಕ್ ಅವ್ರನ್ನ ಎತ್ ಹಾಕೊಂಡು ಹೋಗ್ಬಿಡ್ತಾರ. ಇದು ನಡೆದಿರೋ ವಿದ್ಯಮಾನ. ಇದಕ್ಕಿಂತ ಜಸ್ಟ್ ಬಿಫೋರ್, ಅಂದ್ರೆ ಒಂದು ಹಾಫ್ ಡೇ ಬಿಫೋರ್, ಈ ಒಬ್ಬ ಉಪವಾಸಕ್ಕೆ ಕುಂತಿರೋ ಒಬ್ಬ ವ್ಯಕ್ತಿಗೆ ಮತ್ತೆ ಎಡಬಲ ಅಂತ ಇರ್ತಾವ, ಅಂದ್ರೆ ಸರಿ ತಪ್ಪು ಅನ್ನೋರು ಇರ್ತಾರ. ನಾವು ಸರಿನೂ ಅಂತ ಇಲ್ಲ, ತಪ್ಪು ಅಂತ ಇಲ್ಲ. ಇದು ನಮ್ಮ ಸಮಸ್ಯೆ. ಕೆಲವೊಬ್ರು ಲೆಫ್ಟಿಸ್ಟ್ ಆಗಿ ಮಾತಾಡ್ತಾರ, ಕೆಲವೊಬ್ರು ರೈಟಿಸ್ಟ್ ಆಗಿ ಮಾತಾಡ್ತಾರ, ಅಂದ್ರೆ ಪರ ಮಾತಾಡ್ತಾರ ಮತ್ತೆ ವಿರೋಧ ಮಾತಾಡ್ತಾರ. ನಾವು ಪರನೂ ಇಲ್ಲ, ವಿರೋಧನೂ ಇಲ್ಲ, ಎರಡರ ನಡಬರ್ಗ ಮಾತಾಡ್ಬಿಡ್ತೀವಿ. ವಸ್ತುಸ್ಥಿತಿ ಏನೈತಿ ಅದನ್ನಷ್ಟೇ ಹೇಳಿ ಕೈ ಬಿಟ್ಬಿಡ್ತೀವಿ. ವಿಷಯಕ್ಕೆ ಬರ್ತೀನಿ. ಒಂದ್ ಅರ್ಧ ದಿವಸದ ಮುಂಚೆಕಂತ ಏನ್ ಅನ್ನಲ್ಲ, ಅವಾಗ ಅವ್ರ ಪರವಾಗಿ ಸೋನಂ ವಾಂಗ್ಚುಕ್ ಅವರ ವಿರುದ್ಧವಾಗಿ ಕೆಲವೊಂದಿಷ್ಟು ಜನರು ಏನ್ ಮಾತಾಡ್ತಿರ್ತಾರ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಕೊಂತ ಹೋಗ್ತಾರ ಅವರು. ಫಾರ್ ಎಕ್ಸಾಂಪಲ್, ಸ್ಟೀಲ್ ಬಾಟ್ಲ್ ಒಳಗ ನೀರ್ ಕುಡಿತಿರ್ತಾರ ಅವ್ರು, ಅಂದ್ರೆ ಉಪ್ಪಿನ ಲವಣಾಂಶ ಹಾಕೊಂಡು ನೀರ್ ಕುಡಿತಿರ್ತಾರ. ಅದ್ರೊಳಗೆ ನೀರ್ ಐತೋ ಬೇರೆ ಏನಾರ ಐತೋ ಯಾರಿಗ್ ಗೊತ್ತು ಅಂತ ಅಂದಿರ್ತಾರ. ಅದು ಟ್ರಾನ್ಸ್ಪರೆನ್ಸಿ ಇರ್ಬೇಕು ಅನ್ನೋ ಕಾರಣಕ್ಕೆ ಸ್ಟೀಲ್ ಬಾಟಲ್ ಬಿಟ್ಟು ಪ್ಲಾಸ್ಟಿಕ್ ಬಾಟಲ್, ಅಂದ್ರೆ ಟ್ರಾನ್ಸ್ಪರೆಂಟ್ ಇರ್ತಲ್ಲ, ಆ ಬಾಟಲ್ ಒಳಗೆ ಅವ್ರು ನೀರ್ ಕುಡಿಯಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಲವಣಾಂಶ ಇರೋ ನೀರ್ ಕುಡಿತಾರ ಹೊರತು ಆಹಾರದಂತದ್ದು ಏನೂ ತಗೋತಾ ಇಲ್ಲ ಅವರು ಅನ್ನೋದನ್ನ ಜನರಿಗೆ ಸ್ಪಷ್ಟವಾಗಿ ಹೇಳೋ ಸಲುವಾಗಿ. ಅದೇ ರೀತಿ ಅವ್ರಿಗೇನು ಕೆಲವೊಂದಿಷ್ಟು ಕೆಟ್ಟ ಲೇಪನಗಳು, ಅಂದ್ರೆ ಸುಳ್ಳು ಆರೋಪಗಳು ಆಗಿರ್ತಾವ. ಅದಕ್ಕೆ ಉತ್ತರ ಕೊಡೋ ವಿಚಾರದೊಳಗ ಸೋನಂ ವಾಂಗ್ಚುಕ್ ಅವರ ತಲಿ ಸರಿ ಇಲ್ಲ, ಬುದ್ಧಿಮಟ್ಟ ಕ್ಷೀಣಿಸೈತಿ ಅಂತ ಹೇಳಿರ್ತಾರ. ಈ ಒಂದು ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ಬೇಕಾದ್ರೆ ಈ ಒಂದು 2 ವಾಕ್ಯ ಹೇಳ್ತಾರ. ಪ್ಯಾಸ್ ಅಂತ ಮಾತು ಉಪಯೋಗ ಮಾಡ್ತಾರೆ. ಪ್ಯಾಸ್ ಅಂದ್ರೆ ಈ ಉಳ್ಳಾಗಡ್ಡಿ, ಈರುಳ್ಳಿ ಅಂತ ಅಂತಾರಲ್ಲ. 2 ಸಾರಿ, ಒಂದು ಕೇಂದ್ರ ಮತ್ತೆ ಒಂದು ರಾಜ್ಯ ಸರ್ಕಾರ, 2 ಸಾರಿ ಸರ್ಕಾರಗಳು ಉರುಳ್ಯಾವ್ ಈರುಳ್ಳಿ ವಿಚಾರವಾಗಿ. ಇನ್ನ ಮಕ್ಕಳ ಭವಿಷ್ಯ, ಮುಂದಿನ ದಿನಗಳು ಸರಿ ಇರ್ಲಿ ಅಂತ ಹೇಳಿ ಈ ಸರ್ಕಾರ ಉರುಳೋದ್ರೊಳಗ ಏನ್ ತಪ್ಪೈತಿ ಅನ್ನೋದನ್ನ ಮಾರ್ಮಿಕವಾಗಿ, ನನ್ನ ತಲಿ ಸರಿ ಐತಿ, ನಾನು ಇನ್ನೂ ಸರಿ ಅದೀನಿ, ದೃಢ ಅದೀನಿ, ನನಗಿನ್ನೂ ಏನು ಆಗಲ್ಲ ಅನ್ನೋ ಒಂದು ಸಂದೇಶ ಕೊಡೋ ಸಲುವಾಗಿ ಈ ತರ ಒಂದು ಎಕ್ಸಾಂಪಲ್ ಕೊಡ್ತಾರ. ಸಹಜವಾಗಿ ಪ್ರತಿಭಟನಾಕಾರರಿಗೆ ಲೇಪನಗಳು ಸಹಜ. 2 ರೀತಿಯಿಂದ ಲೇಪನಗಳು ಅಂಟುಕೊಂತಾವ, ಅಪವಾದಗಳು ಅಂಟುಕೊಂತಾವ. ಒಂದು, ಅವರ ವಿರುದ್ಧ ಇದ್ದವರು ಅವರಿಗೆ ಅಪವಾದ ಕೊಡ್ತಾರ. ಅಂದ್ರೆ ಯಾರ ವಿರುದ್ಧ ಸೋನಂ ವಾಂಗ್ಚುಕ್ ಅವರು ಪ್ರತಿಭಟನೆ, ಹೋರಾಟ, ಸತ್ಯಾಗ್ರಹ ಮಾಡಾಕತ್ತಾರ, ಆ ಪಾರ್ಟಿ ಪರವಾಗಿದ್ದವರು ಮತ್ತು ಆ ಪಾರ್ಟಿಯ ಬೆನಿಫಿಷಿಯರ್ ಸೋನಂ ವಾಂಗ್ಚುಕ್ ಅವರು ವಿರುದ್ಧ ಮಾತಾಡ್ತಾರ. ಇಲ್ಲಿ ಅವ್ರ ಮನೆಯೊಳಗ ಯಾರೋ ನೀಟು, ಸಿಇಟಿ, ಇನ್ನೊಂದು ಮತ್ತೊಂದು ಓದೋರು ಇರ್ಲಿಲ್ಲ ಅಂದ್ರೂ ಸತ್ಯಕ ದೇಶಾದ್ಯಂತ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅವ್ರೇನು ಉಪವಾಸ ಕುಂತಾರಲ್ಲ, ಅದು ಸರಿನಾ, ಸಾರ್ವಜನಿಕವಾಗಿ ಸರಿನಾ ಅನ್ನೋ ಪ್ರಶ್ನೆ ಮಾತ್ರ ಇಲ್ಲಿ ನಾವು ತಗೊಳ್ಬೇಕಾಗತ್ತೆ. ಅಂದಾಗ ಮಾತ್ರ ಅವ್ರಿಗೆ ಪರ ಅಥವಾ ವಿರೋಧ ಅನ್ನೋ ಪ್ರಶ್ನೆ ಮೂಡುತ್ತೆ. ಅವ್ರು ಏನೆಲ್ಲ ಹಿಂದೆ ತಪ್ಪು ಮಾಡಿದ್ರು, ಅವ್ರು ಯಾವ್ಯಾವ್ದು ಶಿಕ್ಷೆಗೆ ಏನಾದ್ರು ಗುರಿ ಆಗಿದ್ದರ ಅನ್ನೋದು ಮುಖ್ಯ ಅಲ್ಲ. ಇವತ್ತು ಏನ್ ಅವರು ಸತ್ಯಾಗ್ರಹ ಕುಂತಾರ, ಹಿಂದ ಅಣ್ಣಾ ಹಜಾರೆನು ಸತ್ಯಾಗ್ರಹ ಕೂತಿದ್ರು. ಮೊದ್ಲು ಅವ್ರಿಗೆ ಬೆಂಬಲ ಸಿಗಲಿಲ್ಲ, ಆಮೇಲೆ ಅದು ಒಂದು ದೇಶಾದ್ಯಂತ ರೆವಲ್ಯೂಷನರಿ ಆಗಿದ್ದು ನಿಮಗೆಲ್ಲ ಗೊತ್ತೈತಿ. ಅದೇ ರೀತಿ ಇದನ್ನು ಆಗಬಹುದು. ಆದ್ರೆ ಇಲ್ಲೇ ಒಂದು ನಾಟಕೀಯವಾಗಿ ಏನೊಂದು ಬಹುಶಃ ಕೇಂದ್ರ ಸರ್ಕಾರನೇ ಇದು ಮಾಡ್ತಿರಬಹುದು ಅನ್ನೋದನ್ನ ಅಲ್ಲಿ ಅವ್ರು ಎಲ್ಲರೂ ಪ್ರತ್ಯಕ್ಷದರ್ಶಿಗಳು ಸಾಕ್ಷಿ ಹೇಳಕತ್ತಾರ. ಅದಕ್ಕಿಂತ ಮೊದಲು ನಾವು ಸತ್ಯಕ ಈ ವಿಷಯನ ಮಾತಾಡ್ಬೇಕಾದ್ರೆ ಒಂದು ಸ್ಪಷ್ಟೀಕರಣನೂ ಕೊಟ್ಟಿದ್ವಿ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಸರ್ಕಾರದ ವಿರುದ್ಧ, ಒಂದು ಸಿಸ್ಟಮಿನ ವಿರುದ್ಧ ಒಂದು ಸೋ ಕಾರ್ಡ್ ಬೇರ್ ಬಿಟ್ಟಿರ್ತೈತಲ್ಲ, ಈ ಸಿಇಟಿ ಅಥವಾ ಅದಕ್ಕೆ ಕೋಚಿಂಗ್ ಸೆಂಟರ್ಗಳು ಅಂತ ಅಂತಾರಲ್ಲ, ಇಂಥ ಸೋ ಕಾರ್ಡ್ಗಳಿಗೆ ಬೇರ್ ಬಿಟ್ಟಿರ್ತಾವಲ್ಲ, ಇಂಥವ್ರ ವಿರುದ್ಧ ಹೋಗ್ಬೇಕಾದ್ರ ವ್ಯಕ್ತಿಗಳಿಗೆ ಯಾವುದೇ ರಾಜಕೀಯ ಪಕ್ಷದ ಲೇಪನ ಇರಬಾರದು ಅಂತ ನಾವು ಈ ಮೊದಲು ಪ್ರತಿಪಾದಿಸಿದ್ವಿ. ಅಂದ್ರ ಸೋನಂ ವಾಂಗ್ಚುಕ್ ಅವ್ರು ಏನು ಉಪವಾಸ ಸತ್ಯಾಗ್ರಹ ಮಾಡಾಕತ್ತಾರ, ಅವರ ಬೆನ್ನಿಗೆ
ಕಾಕ್ರೋಚ್ ಪಾರ್ಟಿ ಅಂತ ಐತಿ. ತಳಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕಡ್ಡಾಯವಾಗಿ ಕೊಡ್ಲೇಬೇಕು ಅಂತ ಹೇಳಿ ಒಂದು ಸಣ್ಣ ಲೈನ್ ಒಳಗ್ ಬರ್ದಾರ. ಇದನ್ನ ನಾವು ನೋಟಿಸ್ ಮಾಡಿದಾಗ ಹೇಳಿದ್ವಿ, ಒಬ್ಬ ವ್ಯಕ್ತಿ ಉಪವಾಸ ಸತ್ಯಾಗ್ರಹ ಅಂತ ಮಾಡ್ಬೇಕಾದ್ರೆ ಅವ್ರು ಯಾರ ವಿರುದ್ಧ ಅದು ಮಾಡಾಕತ್ತಾರ? ಆಗಲ್ಲಿ ಹೇಳಿದ್ನಲ್ಲ ನಾನು, ಕೆಲವೊಂದಿಷ್ಟು 2-3 ಪಾರ್ಟೀಸ್ ಅಂತ ಹೇಳಿ ಅವ್ರ ವಿರುದ್ಧ ಉಪವಾಸ ಸತ್ಯಾಗ್ರಹ ಮಾಡ್ಬೇಕಾದ್ರೆ ಇಲ್ಲಿ ಒಂದು ಪಾರ್ಟಿ ಅನ್ನೋ ಒಂದು ಬೇಸ್ ಬರಬಾರ್ದು. ಯಾವುದೇ ಪಾರ್ಟಿಯ ಹಂಗು ಅದರ ನೆರಳು ಇಲ್ಲೇ ಇರಬಾರ್ದು ಅಂತ ಈ ಮೊದ್ಲ ಹೇಳಿದ್ವಿ ನಾವು. ಇರಬಾರ್ದು. ಇತ್ತಪ್ಪ ಅಂತಂದ್ರೆ ಮಾತ್ರ ಅವರ ವಿರುದ್ಧ ಲೇಪನಗಳು, ಅವರ ವಿರುದ್ಧ ಅಪವಾದಗಳು ಆಟೋಮೆಟಿಕ್ ಹುಟ್ಕೊಂತಾವ್. ಒಬ್ಬ ವ್ಯಕ್ತಿ ಎಷ್ಟ ಒಳಗಿಂದ ಸ್ವಚ್ಛ ಇದ್ರೂ ಆತಗ ಅಪವಾದಗಳು ತಪ್ಪಿದ್ದಲ್ಲ. ಇಂಥ ವಿಚಾರದೊಳಗ ಪರ ಮತ್ತು ವಿರೋಧ ಸಹಜವಾಗಿ ಬರ್ತಿರ್ತಾವು. ಆದ್ರ ಏನು ನಾವು ಅನ್ಕೊಂಡಿದ್ವಿ ಮೊದ್ಲು ಒಂದು ಪಾರ್ಟಿಯ ಒಂದು ನೆರಳು ಇವರಿಗೆ ಸೋಂಕಬಾರದಾಗಿತ್ತು ಅಂತ ಏನು ನಾವು ಕಳವಳ ವ್ಯಕ್ತಪಡಿಸಿದ್ವಿ, ಅದ ತರ ಇದು ಅವ್ರನ್ನ ದವಾಖಾನಿಗೆ ಅಂದ್ರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾಯ್ತು. ಯಾಕೆ ಕರ್ಕೊಂಡು ಹೋಗ್ಬೇಕಂದ್ರ 2 ಕಾರಣದಿಂದ. ಒಂದು, ಅವ್ರ ಉಪವಾಸ ಮುಂದುವರಿಸಬಾರದು. 2ನೇದ್ದು, ಅವ್ರಿಗೆ ಏನೂ ಆಗಬಾರದು. 20ನೇ ತಾರೀಕಿಗೆ ಏನು ಕರೆ ಕೊಟ್ರಲ್ಲ, ಇನ್ನು ನಾವು ಸುಮ್ನೆ ಕುಂತಪ್ಪ ಅಂತಂದ್ರ ನಮ್ಮ ಬ್ಯಾಳಿ ಬೇಯಂಗಿಲ್ಲ, ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅವ್ರ ವಿರೋಧಿ ಬರಣಗಳು ಇವನ್ನೆಲ್ಲ ಮಾಡಿರೋ ಸಾಧ್ಯತೆಗಳು ಹೆಚ್ಚಿರ್ತಾವ. ಇಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮಾನವ ಹಕ್ಕುಗಳು ಎಲ್ಲಿ ಹೋಗ್ಯಾವೋ ನಮ್ಗ ಗೊತ್ತಿಲ್ಲ. ಇವನ್ನೆಲ್ಲ ಯಾಕ ಗಾಳಿಗೆ ತೂರ್ತಾರ ಜನರು, ಆಡಳಿತ ಪಕ್ಷದವರು ಅಂತಂದ್ರ ಅವ್ರ ಹಿಂದ ಪಕ್ಷಗಳು ಅಂತ ಇದ್ದಾಗ ಈ ತರ ಆಗ್ತಾವ. ಪಕ್ಷಗಳು ಯಾವತ್ತಿಗೂ ಇರಬಾರ್ದು ಅನ್ನೋ ಪ್ರತಿಪಾದನೆ ನಮ್ದು ಮೊದ್ಲೇ ಇತ್ತು. ಪಕ್ಷ ಬಂದಿದ್ದಕ್ಕ ಇಷ್ಟೆಲ್ಲ ಆಗೈತಿ. ಇದರ ಮುಂದುವರಿದ ಭಾಗ ಏನ್ ಕಾಕ್ರೋಚ್ ಪಾರ್ಟಿ ಅದಾರಲ್ಲ, ಅಭಿಜಿತ್ ದಿಪ್ಕೆ ಅವರು ಮತ್ತೆ ಅವ್ರ ಸಂಗಡಿಗರು ಉಪವಾಸ ಕುಂತಾರ. ಇದು ಎಫೆಕ್ಟ್ ಆಗಲ್ಲ. ಡೆಫಿನೆಟ್ಲಿ ಇದು ಎಫೆಕ್ಟ್ ಆಗಲ್ಲ. ಎಫೆಕ್ಟ್ ಆಗ್ಬೇಕಾಗಿರೋದು ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಮಾತ್ರ. ಏನಾದ್ರೂ ಯಾರಾದ್ರೂ ಸರ್ಕಾರ ಆಗ್ಬೋದು, ಅವ್ರ ವಿರೋಧಿಗಳು ಆಗ್ಬೋದು, ಹೆದರಿದ್ರ, ನಡುಕ ಹುಟ್ಟಿದ್ರಂದ್ರ ಅದು ಸೋನಂ ವಾಂಗ್ಚುಕ್ ಅವರ ಪರವಾಗಿ ಮಾತ್ರ. ಅದು ಬಿಟ್ರೆ ಅವ್ರ ಹಿಂದೆ ಇರೋ ಸಂಗಡಿಗರಾಗ್ಬೋದು, ಕಾಕ್ರೋಚ್ ಪಾರ್ಟಿಯ ಉಪವಾಸ ಸತ್ಯಾಗ್ರಹಕ್ಕ ಯಾವುದೇ ಸರ್ಕಾರ ಬೆಂಡ್ ಆಗಲ್ಲ. ಒಂದು ಕಟ್ಟ ಕಡೆಯ ಅವರ ಒಂದು ಉಸಿರಾಟ ಏನು ಫೈನಲ್ ಅಂತಿರ್ತಾರಲ್ಲ, ಅಲ್ಲಿವರೆಗೂ ಸರ್ಕಾರ ಏನು ಬೆಂಡ್ ಆಗೋ ಸಾಧ್ಯತೆ ಇಲ್ಲೇ ಕಾಣುವುದು. ಮತ್ತೆ ಸರ್ಕಾರದ ಧೋರಣೆ ಮತ್ತು ಸೋನಂ ವಾಂಗ್ಚುಕ್ ಅವರ ವಿರೋಧಿಗಳ ಧೋರಣೆ ಇಲ್ಲಿ ಏನನ್ನೋದು ಜಸ್ಟ್ 2 ದಿವಸ ಒಳಗ ಹೊರಗೆ ಬರ್ತೈತಿ. ಮತ್ತೆ 20ನೇ ತಾರೀಕಿಗೆ ಏನು ಕರೆ ಕೊಟ್ಟು ಇನ್ನೇನು ಹಾಸ್ಪಿಟಲೈಸ್ ಆದ್ರಲ್ಲ ಸೋನಂ ವಾಂಗ್ಚುಕ್ ಅವರು, ಬಹುಶಃ ಅದು 20ನೇ ತಾರೀಕಿಂದ ಸಣ್ಣದ ಎಫೆಕ್ಟ್ ಆಗಂಗಲ್ಲ, ದೇಶಾದ್ಯಂತ ಒಂದು ಎಫೆಕ್ಟ್ ಆಗಬಹುದು. ಆ ಒಂದು ಜನರಿಗೆ ಕಂಟ್ರೋಲ್ ಮಾಡೋ ಶಕ್ತಿ ಬಹುಶಃ ಕೇಂದ್ರ ಸರ್ಕಾರಕ್ಕೆ ಆಗ್ಲಿಕ್ಕಿಲ್ಲ ಅನ್ನೋದನ್ನ ಹೇಳ್ತಾ ನಮ್ಮ ಮತ್ತೆ ಸಿಗ್ತೇವೆ.